ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಜಡ್ ಪ್ಲಸ್ ಆದರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಜಡ್ ಪ್ಲಸ್ ಆದರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಜಡ್ ಪ್ಲಸ್ ಆದರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಜಡ್ ಪ್ಲಸ್ ಆದರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್,
ರೆಡ್ಡಿ Z+ ಆದ್ರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದ್ರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ, ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ Z+ ಆದ್ರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದ್ರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ, ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ Z+ ಆದ್ರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದ್ರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ. ಭದ್ರತೆ ಕೊಡಿ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ.